ಅದು ಭದ್ರಾ ಜಲಾಶಯ. ಕೇಸರಿ, ಬಿಳಿ, ಹಸಿರು ಬಣ್ಣದಿಂದ ಕಂಗೊಳಿಸ್ತಾ ಇದೆ. ಆದ್ರೆ ಅದು ಲಕ್ಕವಳ್ಳಿಯಲ್ಲಿರುವ ಜಲಾಶಯವಲ್ಲ. ಹೌದು, ಈ ಜಲಾಶಯ ನಿರ್ಮಾಣವಾಗಿರೋದು ಶಿವಮೊಗ್ಗ ನಗರದ ಆಟೋ ಕಾಂಪ್ಲೆಕ್ಸ್ ನಲ್ಲಿ. ಹೌದು, ಶಿವಮೊಗ್ಗ ನಗರದ ಆಟೋ ಕಾಂಪ್ಲೆಕ್ಸ್ ಕಾಲನಿ ವತಿಯಿಂದ 78ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಭದ್ರಾ ಜಲಾಶಯದ ಮಾದರಿಯನ್ನ ನಿರ್ಮಿಸಲಾಗಿದೆ. ಜಲಾಶಯದಿಂದ ನೀರು ಹೊರಬೀಳುವ ಸನ್ನಿವೇಶವನ್ನ ಕಾಲೋನಿಯ ಮುಖ್ಯ ರಸ್ತೆಯಲ್ಲಿ ಮಾಡಿಟ್ಟು ನೋಡುಗರನ್ನ ಆಶ್ಚರ್ಯಚಕಿತರನ್ನಾಗಿ ಮಾಡಿದ್ದಾರೆ. ಕಳೆದ 3 ವರ್ಷದಿಂದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ವಿವಿಧ ರೀತಿಯ ಅಣುಕು ಪ್ರದರ್ಶನ ಮಾಡಿ ಸ್ವಾತಂತ್ರ್ಯೋತ್ಸವವನ್ನ ಇನ್ನಷ್ಟು ವಿಶೇಷತೆಯಿಂದ ಆಚರಿಸ್ತಾ ಇದ್ದಾರೆ. ಈ ಬಾರಿ ಉತ್ತಮ ಮಳೆಯಾಗಿರುವ ಕಾರಣ ಭದ್ರಾ ಜಲಾಶಯದ ಅಣುಕನ್ನ ಕಾಲೋನಿಯ ಜನರೆಲ್ಲ ಸೇರಿ ಮಾಡಿರೋದಾಗಿ ತಿಳಿಸಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇರುವಂತಹದ್ದು ಭದ್ರಾ ಜಲಾಶಯ. ಕೇಸರಿ, ಬಿಳಿ, ಹಸಿರು ಬಣ್ಣದಿಂದ ಕಂಗೊಳಿಸ್ತಾ ಇದೆ. ಆದ್ರೆ ಇದು ಲಕ್ಕವಳ್ಳಿಯಲ್ಲಿರುವಂತಹ ಜಲಾಶಯವಲ್ಲ. ಆದ್ರೆ ಈ ಜಲಾಶಯ ನಿರ್ಮಾಣವಾಗಿರುವಂತಹದ್ದು ಶಿವಮೊಗ್ಗ ನಗರದ ಆಟೋ ಕಾಂಪ್ಲೆಕ್ಸ್ ನಲ್ಲಿ. ಹೌದು, ಶಿವಮೊಗ್ಗ ನಗರದ ಆಟೋ ಕಾಂಪ್ಲೆಕ್ಸ್ ಕಾಲನಿ ವತಿಯಿಂದ 78ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಭದ್ರಾ ಜಲಾಶಯದ ಮಾದರಿಯನ್ನ ನಿರ್ಮಿಸಲಾಗಿದೆ. ಈ ಬಾರಿ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಭದ್ರಾ ಜಲಾಶಯ ತುಂಬಿ ಕಂಗೊಳಿಸ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಭದ್ರಾ ಜಲಾಶಯದ ಅಣುಕನ್ನ ಆಟೋ ಕಾಂಪ್ಲೆಕ್ಸ್ ನ ಯುವಕರು 78ನೇ ಸ್ವಾತಂತ್ರ್ಯೋತ್ಸವದ ವಿಶೇಷವಾಗಿ ನಿರ್ಮಿಸಿದ್ದಾರೆ. ಈ ಜಲಾಶಯದಿಂದ ನೀರು ಹೊರಬೀಳುವ ಸನ್ನಿವೇಶವನ್ನ ಕಾಲೋನಿಯ ಮುಖ್ಯ ರಸ್ತೆಯಲ್ಲಿ ಮಾಡಿಟ್ಟು ನೋಡಿಗರನ್ನ ಆಶ್ಚರ್ಯಚಕಿತರನ್ನಾಗಿ ಮಾಡಿದ್ದಾರೆ. ಕಳೆದ 3 ವರ್ಷದಿಂದ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ವಿವಿಧ ರೀತಿಯ ಅಣುಕು ಪ್ರದರ್ಶನ ಮಾಡಿ ಸ್ವಾತಂತ್ರ್ಯೋತ್ಸವವನ್ನ ಇನ್ನಷ್ಟು ವಿಶೇಷತೆಯಿಂದ ಆಚರಿಸ್ತಾ ಇದ್ದಾರೆ. ಈ ಬಾರಿ ಉತ್ತಮ ಮಳೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಭದ್ರಾ ಜಲಾಶಯದ ಅಣುಕನ್ನ ಕಾಲನಿಯ ಜನರೆಲ್ಲ ಸೇರಿ ಮಾಡಿರೋದಾಗಿ ತಿಳಿಸಿದ್ದಾರೆ.
ನಾವು ಆಟೋ ಕಾಂಪ್ಲೆಕ್ಸಿನ ಆಗಸ್ಟ್ 15 ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಇದು ವರ್ಷ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷವೂ ಒಂದೊಂದು ಥರದ್ದು ನಾವು ಇಲ್ಲಿ ಎಕ್ಸಿಬಿಷನ್ ಇಡ್ತೀವಿ. ಈ ಸಲ ಭದ್ರಾ ಡ್ಯಾಮಿನ ಒಂದು ಎಕ್ಸಿಬಿಷನ್ ಇಟ್ಟಿದ್ದೀವಿ. 27ನೇ ಸ್ವಾತಂತ್ರ್ಯ ದಿನಾಚರಣೆದ ಅಂಗವಾಗಿ ಇದು ಭದ್ರಾ ಡ್ಯಾಮಿನ ಒಂದು ಎಕ್ಸಿಬಿಷನ್ ಇಟ್ಟಿದ್ದೀವಿ. ನೀವು ಹಿಂದ್ಗಡೆ ನೋಡ್ಬೋದು, ಕಾಣುತ್ತೆ ಅದು. ಎಕ್ಸಿಬಿಷನ್ ನೋಡೋವಂಥವ್ರಿಗೆ ಎಲ್ಲರಿಗೂ ಫ್ರೀಯಾಗಿ ಪ್ರದರ್ಶನ ಇರುತ್ತೆ, ಯಾರೇ ಬೇಕಾದರೂ ಬಂದು ನೋಡ್ಬೋದು. 3 ದಿನ ಪ್ರೋಗ್ರಾಮ್ ಇರುತ್ತೆ. ಹಾಗೂ ನಮ್ಮ ಕಾರ್ಮಿಕ ಜ್ಯೋತಿ ಸಂಘದ ವತಿಯಿಂದ ಆಟೋ ಕಾಂಪ್ಲೆಕ್ಸ್ನ ಸಮಸ್ತ ಜನತೆಗೆ ಹಾಗೂ ವೀಕ್ಷಕರಿಗೆ ನಮ್ಮ 15 ಆಗಸ್ಟ್ನೇ 77ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ದಿನಾಚರಣೆಗೋಸ್ಕರ ನಮ್ಮ ಆಟೋ ಕಾಂಪ್ಲೆಕ್ಸಲ್ಲಿ ಈ ಥರದ್ದೊಂದು ಡ್ಯಾಮ್ಗಳು, ಬೇರೆ ಥರದ್ದು ವಿಶೇಷವಾದ ಡೆಕೋರೇಷನ್ ಮಾಡ್ತೀವಿ. ಅದಕ್ಕೆಲ್ಲ ತುಂಬ ಸಹಕಾರ ಕೊಡ್ತಾಯಿರೋ ಆಟೋ ಕಾಂಪ್ಲೆಕ್ಸ್ ಕಾರ್ಮಿಕರ ಜ್ಯೋತಿ ಸಂಘ ಹಾಗೂ ನಮ್ಮ ಅಧ್ಯಕ್ಷರು ಹಾಗೂ ಎಲ್ಲ ಕಾರ್ಯಕರ್ತರು ಇವರೆಲ್ಲ ಸೇರ್ಕೊಂಡು ಇಷ್ಟು ಶ್ರಮಪಟ್ಟು ಮಾಡ್ತಾಯಿದ್ದಾರೆ. ಎಲ್ಲರೂ ಬಂದು ವೀಕ್ಷಣೆ ಮಾಡಬೇಕು, 3 ದಿನ ಇದ್ರದ್ದು ಲಾಭ ಪಡ್ಕೋಬೇಕು ಅಂತ ಎಲ್ಲರ ಹತ್ರ ಕೇಳ್ಕೊತೀವಿ. ಸರ್, ಈ ವರ್ಷ ಮಳೆ ಬೆಳೆ ಒಂಚೂರು ಚೆನ್ನಾಗಾಗಲಿ, ಎಲ್ಲ ಡ್ಯಾಮ್ಗಳು ತುಂಬಿ ಇನ್ನು ಮುಂದಕ್ಕೆ ಚೆನ್ನಾಗಾಗಲಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀವಿ. ಪ್ರತಿ ವರ್ಷ ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತೀವಿ. ಕಳೆದ ವರ್ಷ ಇಸ್ರೋ ರಾಕೆಟ್ ಲಾಂಚ್ ಮಾಡಿದ್ರಲ್ಲ, ಅದು ಯಶಸ್ವಿಯಾಗಿರೋ ಒಂದು ಇದರಿಂದ ರಾಕೆಟ್ ಎಲ್ಲ ಮಾಡಿ ಒಂದು ಫಂಕ್ಷನ್ ಮಾಡಿದ್ವಿ ಹೋದ ಸರಿ. ಈಗ ನಮ್ಮ ಸಂಘದಿಂದ 3 ವರ್ಷದಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ. ನಾಳೆಯಿಂದ ಇವರೊಂದು ಕಾರ್ಯಕ್ರಮ 3 ದಿವಸಗಳ ಕಾಲ ನಡೆಸೋಕ್ಕೆ ಮಾಡ್ಕೊಂಡಿದ್ದಾರೆ. ಭದ್ರಾ ಡ್ಯಾಮಿನ ವಿಶೇಷವಾಗಿ ಇದು ನೋಡಿ, ನಾವು ಸಮಾಜದಲ್ಲಿರ್ತಕ್ಕಂಥ ಉನ್ನತ ಸ್ತರದವರು ಒಂದು ಫ್ಲಾಗ್ ಹಾಸ್ಟಿಂಗ್ ಇರಲಿ, ಮನೆಯಿಂದ ಹೊರಗೆ ಬರೋದಕ್ಕೆ ಹಿಂದೆ ಮುಂದೆ ನೋಡೋವಂಥ ಕಾಲದಲ್ಲಿ ಈಗ ಕಾರ್ಮಿಕರು ತಮ್ಮ ಏನಿದೆ ಇಚ್ಛಾಶಕ್ತಿಯನ್ನು ತೋರಿಸ್ಕೊಡೋಕ್ಕೋಸ್ಕರ ಮತ್ತು ತಮ್ಮ ರಾಷ್ಟ್ರದ ಒಂದು ಏನು ಸ್ವಾತಂತ್ರ್ಯ ದಿನಾಚರಣೆಯನ್ನು ವೈಭವವಾಗಿ ಆಚರಿಸ್ಬೇಕು ಅಂತೇಳಿ ಅವರು ಕಾರ್ಮಿಕ ಜ್ಯೋತಿ ಸಂಘದಿಂದ ಅವರೇ ಸ್ವಂತ ದುಡ್ಡು ಹಾಕಿ, ವಂತಿಕೆನ ಕೊಡ್ತೀವಿ ಅಂತಂದರೂ ಯಾರು ಇಸ್ಕೊಳ್ದಲೇ ಅವರೇ ಸ್ವಂತ ದುಡ್ಡು ಹಾಕಿ ಅವರು 3 ದಿವಸದ ಶ್ರಮನ ಇಲ್ಲಿ ಹಾಕಿ ಇಲ್ಲಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ನಾನು ಆ್ಯಕ್ಚುಲಿ ನಾನು ಈ ವಿಶೇಷವಾದ ಒಂದು ಏನು ಇವತ್ತು ಹೇಳಿಕೆ ಕೊಡೋಕ್ಕೆ ಇಲ್ಲಿ ನಿಂತ್ಕೊಂಡಿದ್ದೀನಿ ಅಂದರೆ, ನಮ್ಮ ಸಣ್ಣ ಏನಿದ್ದಾರೆ ನಮ್ಮ ಈ ವಾರ್ಡಿನ ಕಾರ್ಪೊರೇಟರ್ ಆಗಿರೋ ರಾಹುಲ್ ಪಿ ಬಿದ್ರೆ ಅವರು ಈಗ ಮಾಜಿ ಆಗಿದ್ದಾರೆ. ಅವ್ರ ಪರವಾಗಿ ನಾನು ಇಲ್ಲಿ ಬಂದಿದ್ದೀನಿ. ಅವ್ರಿಗೂ ಸ್ವಲ್ಪ ಏನೋ ಬೇರೆ ಕಾಣಿಸ್ತಾ ಇರೋದ್ರಿಂದ ಭೇಟಿ ಮಾಡಲಿಕ್ಕೆ ಆಗಲಿಲ್ಲ, ಇಲ್ಲಿ ಕಾರ್ಯಕ್ರಮಕ್ಕೆ ಬರೋಕ್ಕಾಗ್ತಾಯಿಲ್ಲ. ನಾಳೆ ಬರ್ತಾರೆ, ಇವತ್ತು ಬರೋಕ್ಕಾಗಿಲ್ಲ. ಅದರಿಂದ ಎಲ್ಲರಿಗೂ ಈ ಒಂದು ಏನು ಈ ಶ್ರಮ ಏನಿದೆ ಮತ್ತು ಇವರೊಂದು ಎಂಥ್ಯಾಸಿಸಮ್ ಅಂದರೆ ಉತ್ಸಾಹ ಏನಿದೆ ಅದನ್ನು ನಾವು ನಿಜವಾಗ್ಲೂ ಶ್ಲಾಘನೆ ಮಾಡಬೇಕಾದ ವಿಚಾರ ಇದೆ. ಮತ್ತು ನಾಳೆ ಏನಿದೆ ಮುಂದಿನ ಕಾರ್ಯಕ್ರಮ ಇದಾಗಲಿ, ಎಲ್ಲರಿಗೂ ಯಶಸ್ವಿಯಾಗಲಿ ಅಂತ ಹೇಳ್ತೀನಿ.